ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 27ನೆಯ ವಾಕ್ಯ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಾಂತಿಯನ್ನು ನಮಗೆ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ತನ್ನಲ್ಲಿರುವಂಥ ಶಾಂತಿಯನ್ನ ನಮಗೆ ಕೊಟ್ಟಿದ್ದಾನೆ. ಆತನಲ್ಲಿರುವಂಥ ಶಾಂತಿ ಏನೆಂದರೆ, ದೇವರ ಚಿತ್ತ ಹೇಗೂ ನನ್ನಲ್ಲಿ ನೆರವೇರಿಯೇ ನೆರವೇರುತ್ತದೆ. ಹಾಗಾಗಿ ಪರಿಸ್ಥಿತಿಗಳು ಹೇಗೆ ಬದಲಾದರೂ, ಎಷ್ಟೇ ವಿರೋಧಗಳು ಎದ್ದರೂ ಕೂಡ ನಾನು ದೃಢವಾಗಿ ನಂಬಿಕೆಯಲ್ಲಿ ದೇವರ ಚಿತ್ತಕ್ಕೆ ಸಮರ್ಪಿಸಿ ಜೀವಿಸುತ್ತೇನೆ. ನನ್ನ ಹೃದಯ ಕಳವಳಗೊಳ್ಳುವುದಿಲ್ಲ, ನಾನು ಹೆದರುವುದಿಲ್ಲ ಎಂಬುದಾಗಿ. ಅಂತಹ ಒಂದು ಶಾಂತಿ ಕ್ರಿಸ್ತನಲ್ಲಿ ಇತ್ತು. ಅದನ್ನು ದೇವರು ನಮಗೂ ಕೂಡ ಅನುಗ್ರಹಿಸಲಿದ್ದಾರೆ. ಇಂತಹ ಒಂದು ಶಾಂತಿ ನಮ್ಮಲ್ಲಿ ಇರುವಾಗ ಲೋಕದಿಂದ ಅದನ್ನು ಕೆಡಿಸುವುದಕ್ಕೆ ಸಾಧ್ಯವಿಲ್ಲ. ಲೋಕದ ಕ್ರಿಯೆಗಳು ನಮ್ಮನ್ನು ಬಾಧಿಸುವುದಕ್ಕೆ ಸಾಧ್ಯವಿಲ್ಲ. ನಾವಾದರೂ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಜೀವಿತವನ್ನು ಜಯದೊಟ್ಟಿಗೆ ಮುನ್ನಡೆಸಬಹುದಾಗಿದೆ. ಪರಿಸ್ಥಿತಿಗಳು ಎಷ್ಟೇ ಇಕ್ಕಟ್ಟಾಗಿದ್ದರೂ ಕೂಡ, ಎಷ್ಟೇ ವಿರೋಧಗಳು ಎದ್ದರೂ ಕೂಡ ಭಯ ಎಂಬುವಂಥದ್ದು, ಹಿಂಜಾರುವಿಕೆ ಎಂಬುವಂಥದ್ದು ಬರುವುದಿಲ್ಲ. ಕರ್ತನು ಹೇಗೂ ಇದರಲ್ಲಿ ಅದ್ಭುತವನ್ನ ಮಾಡಿಯೇ ಮಾಡುತ್ತಾನೆಂಬಂತ ನಂಬಿಕೆ ಬರುತ್ತದೆ. ಅದರ ಮೂಲಕವಾಗಿ ಸ್ತುತಿಸಿ ಜಯವನ್ನ ಹೊಂದುವಂತೆ ಜೀವಿತ ಬದಲಾಗುತ್ತದೆ. ಈ ರೀತಿಯಾಗಿ ನಾವು ಇರಬೇಕೆಂಬುದು ದೇವರ ಆಗ್ರಹವಾಗಿದೆ. ಕಾರಣ ದೇವರು ನಮ್ಮ ಜೀವಿತವನ್ನು ಆರಿಸಿಕೊಂಡಿದ್ದಾರೆ, ಉದ್ದೇಶವನ್ನು ಇಟ್ಟಿದ್ದಾರೆ. ಹೇಗೂ ಅದನ್ನ ಪರಿಪೂರ್ಣತೆಗೆ ತರುತ್ತಾರೆ. ಆದರೆ ಆ ಪರಿಪೂರ್ಣತೆಗೆ ಬರುವುದಕ್ಕೆ ಮುಂಚೆ ಸಂಭವಿಸುವಂತ ಕೆಲವೊಂದು ವಿರೋಧಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ನಾವು ಸೋತು ಹೋಗಬಾರದು, ಸಮಾಧಾನವನ್ನು ಕಳೆದುಕೊಳ್ಳಬಾರದು. ನಮಗೆ ಇಷ್ಟ ಬಂದ ಹಾಗೆ ತೀರ್ಮಾನಗಳನ್ನು ಮಾಡಿ ದೇವರನ್ನು ಬಿಟ್ಟು ಅಗಲಿ ಹೋಗಬಾರದು. ಇದಕ್ಕೆ ನಮಗೆ ದೇವರ ಶಾಂತಿ ಅವಶ್ಯವಾಗಿದೆ. ಅದನ್ನು ಹೊಂದಿಕೊಂಡು ಈ ದಿವಸಗಳಲ್ಲಿ ನಿಮ್ಮ ಜೀವಿತ ಎಂತಹ ಅವಸ್ಥೆಯಲ್ಲಿದ್ದರೂ ಕೂಡ ಅದು ಬದಲಾಗಿಯೇ ಬದಲಾಗುತ್ತದೆ. ದೇವರ ವಾಗ್ದಾನಗಳು ನೆರವೇರಿಯೇ ನೆರವೇರುತ್ತದೆ. ದೇವರು ತನ್ನ ಉದ್ದೇಶವನ್ನು ಪರಿಪೂರ್ಣತೆಗೆ ತರುತ್ತಾರೆ ಎಂಬುದನ್ನು ತಿಳಿದು ದೇವರನ್ನು ಸ್ತುತಿಸುತ್ತಾ ಇರಿ, ಧೈರ್ಯವಾಗಿರಿ. ನಿಶ್ಚಯವಾದ ಬದಲಾವಣೆಗಳನ್ನು, ಮೇಲುಗಳನ್ನು ಹೊಂದಿಯೇ ಹೊಂದುತ್ತೀರಾ. ಆ ರೀತಿಯಾಗಿ ದೇವರು ಕೊಡುವಂಥ ಶಾಂತಿಯಲ್ಲಿ ನೆಲೆಗೊಂಡವರಾಗಿ, ಆತನು ಕೊಡುವಂಥ ಸಮಾಧಾನದಲ್ಲಿಯೂ, ಆತನು ಕೊಡುವಂಥ ಆಶೀರ್ವಾದ ಪರಿಪೂರ್ಣತೆಯಲ್ಲಿಯೂ ಸಮರ್ಪಣೆಯಿಂದ, ವಿಧೇಯತೆಯಿಂದ, ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ವಾಗ್ದಾನ ಮಾಡಿರುವಂತೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ ಹೇಳಿದಂತೆ ನಿನ್ನ ವಾಕ್ಯದ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ. ನಿನ್ನ ಉದ್ದೇಶ ನಮ್ಮಲ್ಲಿ ಹೇಗೂ ನೆರವೇರುತ್ತದೆ ಎಂಬುದನ್ನು ಅರಿತಿದ್ದೇವೆ. ಆದ್ದರಿಂದ ಅಪ್ಪ, ನಿನ್ನ ಶಾಂತಿಯನ್ನು ಹೊಂದಿದವರಾಗಿ ಅದರಲ್ಲಿ ನೆಲೆಗೊಂಡು ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಭಯಪಡಿಸುವಂಥ, ಹಿಂದಕ್ಕೆ ಎಳೆಯುವಂಥ, ನಂಬಿಕೆಯನ್ನು ಕುಂದಿಸುವಂಥ ಸಕಲ ಕ್ರಿಯೆಗಳು ಜೀವಿತಗಳನ್ನು ಬಿಟ್ಟು ನೀಗಿ ಹೋಗಲಿ. ಎಲ್ಲ ಭಯವು ನೀಗಿ ಹೋಗಲಿ, ಆತಂಕಗಳು ನೀಗಿ ಹೋಗಲಿ, ಕಳವಳಗಳು ತೊಲಗಿ ಹೋಗಲೆಂಬುದ ಕಟ್ಟಲೆ ಕೊಡುತ್ತಾ ಅದನ್ನು ಯೇಸುವೆ ಅದ್ಭುತ ಮಾಡು, ಸಂತೋಷಪಡಿಸು. ಜಯದಲ್ಲಿ ಅಪ್ಪ ಜೀವಿತವನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಜೊತೆಗಾರನಾಗಿದ್ದು ಅಪ್ಪ ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಆಶೀರ್ವದಿಸುತ್ತಾ, ಜಯದಲ್ಲಿ ನಡೆಸುತ್ತಾ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅತ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.